ಅಕಾಮಿಡೇಷನ್ ಟೂರ್ ತೋರಿಸೋದಕ್ಕೆ. ಈ ಕಡೆ ನೋಡಿದ್ರೆ ಇಲ್ಲಿ ಒಬ್ರು ಸ್ಟೂಡೆಂಟ್. ಈ ರೂಮ್ ನಾವು ನಾಳೆ ವೇಕೇಟ್ ಮಾಡ್ಬೇಕಾಗುತ್ತೆ. ಅವರಿಗೆ ಸ್ವಲ್ಪ ಜಾಸ್ತಿ ರೆಂಟ್, ಅವ್ರಿಗೆಲ್ಲ ಕಡಿಮೆ. ಚೇತನ್ನ ಕೆಲ್ಸದಿಂದ ಕಿತ್ತಾಕಿದ್ದಾರೆ ಗಾಯ್ಸ್. 4.25 euros ಬಂದಿದೆ. ಕ್ರೇಜಿ ಅಲ್ಲ? ನಾಳೆ ಚೆನ್ನಾಗಿಲ್ಲ ಅಂದ್ರೆ ಭಯ ಆಗ್ತದೆ. ಏನು ಆಗಲ್ಲ ಬಾರೋ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಗೈಸ್. ಸೊ ನಾವ್ ಇವತ್ತು ಹೊರಟಿರೋದು ಜರ್ಮನಿಯ ನನ್ನ ಫ್ರೆಂಡ್ ಚೇತನ್ ಇದಾರಲ್ವಾ, ಸೊ ಅವ್ರದ್ದು ಅಕಾಮಿಡೇಷನ್ ಟೂರ್ ತೋರಿಸೋದಕ್ಕೆ. ಹೇಗಿದೆ ರೂಮ್ಸ್ಗಳು ಜರ್ಮನಿಲಿ, ಸೊ ರೆಂಟೆಡ್ ಹೌಸ್ ಅಲ್ಲಿ ಇರೋದು, ರೆಂಟೆಡ್ ಅಪಾರ್ಟ್ಮೆಂಟ್ ಅಲ್ಲಿ ಹೇಗಿರುತ್ತೆ ನೋಡೋಣ. ನೀವ್ ನೋಡಿದ್ರೆ ನಾನು ಈ ಕಂಪ್ಲೀಟ್ ಅಪಾರ್ಟ್ಮೆಂಟ್ ನ ಒಂದು ವಿಡಿಯೋ ಅಲ್ಲಿ ತೋರಿಸಿದ್ದೆ, ಇದನ್ನ ಆಮೇಲೆ ತೋರಿಸ್ತೀನಿ ಅಂತ ಹೇಳಿ. ನೀವು ಹಿಂದಿನ ವಿಡಿಯೋಸ್ ನೋಡಿದ್ರೆ ಹೇಳ್ತೀನಿ. ಇವಾಗ ಒಳಗೆ ಹೋಗೋಣ ಬನ್ನಿ. ನೀವು ಯುರೋಪ್ ಅಲ್ಲಿ ಎಲ್ಲೇ ಆಗ್ಲಿ ಓಕೆನಾ, ನೀವು ಡೆಲಿವರಿ ನಂದು ವಿಡಿಯೋ ನೋಡಿದ್ರು ಅಷ್ಟೇ, ಅದರಲ್ಲಿ ನಾನು ತೋರಿಸಿರ್ತೀನಿ. ನಮ್ಮ ಅಪಾರ್ಟ್ಮೆಂಟ್ಗಳಲ್ಲೇನೋ ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ಅಥವಾ ಫೋನ್ ತೋರಿಸ್ಬೇಕು, ನಾವು ಈ ಫ್ಲೋರ್ ಅವರು ಅಂತ ಹೇಳಿ. ಅವ್ರೇನಾದ್ರು ಮೆಸೇಜ್ ಕಳ್ಸಿದ್ರೆ ಫ್ಲೋರ್ ಅವರು ಅಥವಾ ಅಲ್ಲಿನ ಓನರು ಆಮೇಲೆ ಸೆಕ್ಯೂರಿಟಿ ಓಪನ್ ಮಾಡ್ತಾರೆ. ಬಟ್ ಇಲ್ಲೆಲ್ಲ ಹಾಗಲ್ಲ, ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿಬಿಟ್ಟಿದ್ದಾರೆ ಯುರೋಪಲ್ಲಿ ಕಂಪ್ಲೀಟ್. ನೀವು ಯಾವುದೇ ಮನೆಗೆ ಹೋದ್ರು ಹೀಗೆ ಇರುತ್ತೆ. ಏನು ಗೊತ್ತಾ, ಇವಾಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಎಲ್ಲಾ ಫ್ಲೋರ್ಸ್ಗಳದ್ದು ಅವ್ರವ್ರ ಹೆಸರುಗಳು ಇಲ್ಲಿರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಅವ್ರಿಗೊಂದು ನೋಟಿಫಿಕೇಶನ್ ಹೋಗುತ್ತೆ, ಅಲಾರಾಮ್ ಹೊಡ್ಕೊಳ್ಳುತ್ತೆ. ಹೊಡ್ಕೊಂಡ್ಮೇಲೆ ಅವ್ರು ಅಲ್ಲೇನಾದ್ರು ಓಪನ್ ಮಾಡಿದ ತಕ್ಷಣ ಇಲ್ಲಿ ಡೋರ್ ಓಪನ್ ಆಗುತ್ತೆ. ಸೊ ಇದು ಜಸ್ಟ್ ಅಲಾರಾಮ್ ಅಷ್ಟೇ, ಬಟ್ ಕಂಟ್ರೋಲ್ಸ್ ಎಲ್ಲ ಅಲ್ಲಿರುತ್ತೆ. ಬನ್ನಿ ಒಳಗೆ ಹೋಗೋಣ. ನೀವು ಎಂಟರ್ ಹಾಕ್ತಿದ್ದಾಗೆ ಹೀಗೆ ಒಂದು ಲಾಬಿ ಸ್ಪೇಸ್ ಇದೆ. ಇನ್ನೊಂದು ಫ್ಲೋರ್ಗೆ ಹೋಗೋದಕ್ಕೆ, ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋಗೋದಕ್ಕೆ ಹೀಗೆ. ಸೊ ನಾವಿರೋದು ಆ ಅಪಾರ್ಟ್ಮೆಂಟ್, ಆ ಬ್ಲಾಕ್. ನೋಡಿ ಗಾಯ್ಸ್ ಹೇಗಿದೆ ಅಲ್ಲ, ತುಂಬಾ ದೊಡ್ಡದಿದೆ ಆಕ್ಚುಲ್ ಆಗಿ. ಇದು ಒಂದು ಬ್ಲಾಕ್ ಅಷ್ಟೇ, ಇದ್ರ ಪಕ್ಕದಲ್ಲೂ ಇದೇ ತರದ ಬ್ಲಾಕ್ಸ್ ಗಳಿದಾವೆ, ಈ ತರ ಓಪನ್ ಲೇಔಟ್ಸ್ ಗಳು ಈ ತರ ತುಂಬಾ ಇದಾವೆ. ಆ ಕಡೆ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಎಲ್ಲ ಜಾಸ್ತಿ ಸೈಕಲ್ಸ್ ಗಳೇ ಯೂಸ್ ಮಾಡೋದು, ಯಾರು ಬೈಕ್ಸ್ ಗಳಾಗ್ಲಿ ಕಾರ್ಗಳಾಗ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಎಲ್ಲರೂ ಸೈಕಲ್ ನೇ ಪ್ರಿಫರ್ ಮಾಡ್ತಾರೆ. ಚೇತನ್ ಇರೋದು 4th ಫ್ಲೋರ್ ಅಲ್ಲಿ, ಹೀಗೆ ಎಂಟರ್ ಆಗ್ಬೇಕಷ್ಟೇ. ತುಂಬಾ ಜನ ಇಲ್ಲೇನೇನ್ ಬರ್ತಾರಲ್ವಾ, ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಒಂದು 80-90% ಜನ ಪಾರ್ಟ್ ಟೈಮ್ ಜಾಬ್ಸ್ ನ ಹುಡುಕೊಳ್ತಾರೆ. ನಾನು ಒಂದು 2-3 ಮೆಂಬರ್ಸ್ ನ ಮೀಟ್ ಆಗಿದ್ದೀನಿ. ಒಂದು 10% ಮೆಂಬರ್ಸ್ ಇಲ್ಲೇನ್ ಬರ್ತಾರಲ್ವಾ, ಅವ್ರು ಸ್ವಂತ ದುಡ್ಡಲ್ಲಿ ಬಂದು ಇಲ್ಲಿ ಸ್ಟಡೀಸ್ ಮಾಡೋದಕ್ಕೆ ಅಂತಾನೆ ಬಂದಿರ್ತಾರೆ ಅಷ್ಟೇ. ಅವ್ರೇನ್ ಪಾರ್ಟ್ ಟೈಮ್ ಜಾಬ್ಸ್ ಆಗ್ಲಿ ಏನು ಮಾಡೋದಿಲ್ಲ. ನಾವ್ ಇವಾಗ ಒಳಗೆ ಹೋಗೋಣ ಬನ್ನಿ. ಏನಿದೆ ಒಳಗೆ, ಹೇಗಿದೆ ನೋಡೋಣ ಬನ್ನಿ. ಎಲ್ಲ ಹಳೇ ಕಾಲದ್ದು ಬಿಲ್ಡಿಂಗ್ ತರ ಇದೆ, ಬಟ್ ನೋಡೋದಕ್ಕೆಲ್ಲ ನಿಮ್ಗೆ. ಆದ್ರೆ ಒಳಗ್ ಚೆನ್ನಾಗಿರುತ್ತೆ. ಹಳೆ ಕಾಲದ ಬಿಲ್ಡಿಂಗ್ ಹೌದು ಆಕ್ಚುಲ್ ಆಗಿ. ಇದು ಮೇ ಬಿ ಒಂದು 20 years ಆಗಿದೆ, 20-30 years ಆಗಿದೆ ಬಿಲ್ಡಿಂಗ್. ಫಸ್ಟ್ ಒಂದು ಹೋಮ್ ಟೂರ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಹೀಗೆ ಎಂಟರ್ ಆದ್ರೆ ಇದೊಂದು ಪ್ಯಾಸೇಜ್ ಇದೆ, ಸಿಂಗಲ್ ರೂಮ್ ಇದೆ ಇಲ್ಲೊಂದು, ಇದು ವಾಶ್ರೂಮ್ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಿಚನ್ ಇದೆ. ಕಿಚನ್ ನೋಡ್ಕೊಳ್ಳಿ ಹೇಗಿದೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ಬೆಳಗ್ಗೆ ಏನಾಯ್ತು ಅಂತ ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಈ ಓವೆನ್ ಸ್ಟೋರಿ. ಫ್ಲಾಶ್ ಬ್ಯಾಕ್. ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ, ಚಾಟ್ GPT ಹಾಕೋದಕ್ಕೆ ಎಷ್ಟಾಗುತ್ತಿದೆ ಅಂತ ಕೇಳೋದಕ್ಕೆ. 70 to 180 euros, 7,000ದಿಂದ 18,000 ಆಗುತ್ತೆ. ಅಪ್ಪ ಗೊತ್ತು, ತಲೆ ಮೇಲೆ ಬಾಂಡ ರಾಗಿ. ಸೊ ನಾವಿವಾಗ ಕಿಚನ್ ನೋಡಿದ್ವಿ ಅಲ್ವಾ. ಕಿಚನ್ ನೋಡಿದ್ಮೇಲೆ ಇಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಇನ್ನೊಂದು ಪ್ರೈವೇಟ್ ರೂಮ್ ಇದೆ. ಓಕೆನಾ, ಈ ಪ್ರೈವೇಟ್ ರೂಮ್ ಅಲ್ಲಿ ಒಬ್ಬನಿರ್ಬೋದು. ಅವರಿಗೆ ಸ್ವಲ್ಪ ಜಾಸ್ತಿ ರೆಂಟ್, ಅವ್ರಿಗೆಲ್ಲ ಕಡಿಮೆ ರೆಂಟ್. ಇವ್ರಿಗೆ 60,000 ಇದೆ ಅನ್ಸುತ್ತೆ, ಅವರಿಗೆ 45,000 ಇದೆ. ಒಬ್ಬರು ಪೇ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಎಲ್ಲ ಇನ್ಕ್ಲೂಡ್ ಆಗಿ ಒಂದು 45,000 ಪೇ ಮಾಡ್ತಿದ್ದಾರೆ. ವಾಶ್ರೂಮ್ ಹೇಗಿದೆ ನೋಡೋಣ ಈ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಇಲ್ಲಿ ವಾಶ್ ಬೇಸಿನ್ ಇದೆ. ಇಲ್ಲಿ ನೋಡ್ಕೊಂಡ್ರೆ ನೀವು, ಇಲ್ಲಿ ಡಿಫ್ರೆಂಟ್ ವಾಶ್ರೂಮು. ನೀವು ಕಮೋಡ್ ನೋಡ್ತಿದ್ದೀರಾ, ನಿಮ್ಗೆ ಡಿಫ್ರೆಂಟ್ ಅನಿಸ್ತಿಲ್ವಾ? ಒಂದ್ ಸ್ಟೆಪ್ ಹತ್ಬೇಕು, ಇಲ್ಲಿ ಸ್ನಾನ ಮಾಡ್ಕೋಬೇಕು. ಸೊ ಇಟಲಿ ನೀವೇನಾದ್ರು ನನ್ನ ವಿಡಿಯೋ ನೋಡಿದ್ರೆ, ನನ್ನ ಅಕಾಮಿಡೇಷನ್ ಅಲ್ಲಿ, ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಕಮೋಡ್ ಪ್ಲಸ್ ಅದ್ರ ಪಕ್ಕದಲ್ಲಿ ಒಂದು ಬಿಡೆಟ್ ಅಂತ ಇರುತ್ತೆ. ಇಲ್ಲೂ ಇರುತ್ತೆ, ಬಟ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅಷ್ಟೇ. ಸೊ ಈ ಪ್ರೈವೇಟ್ ರೂಮ್ ನೋಡಿ ಹೀಗಿದೆ.
ನೋಡಿ ಇದೊಂದು ಸಿಂಗಲ್ ರೂಮು, ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ಒಂದು ಟೇಬಲ್ ಇದೆ, ಒಂದು ಬೆಡ್. ಸೊ ಇಷ್ಟಕ್ಕೇನೆ 60,000 ಜರ್ಮನಿಲಿ. ಇಟಲಿ ಆದ್ರೆ ಇದು ಸಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಸಿಟೀಸ್ ಅಲ್ಲಿ ಯುರೋಪ್ ಅಲ್ಲಿ ಎಲ್ಲೇ ಆದ್ರೂ ಇಷ್ಟೇ ಇರುತ್ತೆ. ಮೇನ್ ಸಿಟೀಸ್ ಅಲ್ಲಿ ಕಾಸ್ಟ್ಲಿ. ಇಲ್ಲಿ ಬರ್ಲಿನ್ ಅಲ್ಲಿ ಇರೋದಲ್ವಾ ಮೇನ್ ಸಿಟಿ ಇದು. ಮತ್ತೆ ಹೀಗೆ ಒಳಗ್ ಬಂದ್ರೆ ಇದೇ ಬೆಡ್ರೂಮ್. ಸೊ ಇಲ್ಲಿ ಚೇತನ್ದು ಬೆಡ್ ಆಕ್ಚುಲಿ ಇದು. ಅವ್ರಿಗೆ ಒಂದು ವಾರ್ಡ್ರೋಬ್ ಕೊಡ್ತಾರೆ, ಒಂದು ಡೆಸ್ಕ್ ಕೊಡ್ತಾರೆ, ಇದೊಂದು ಕ್ಯಾಬಿನೆಟ್ ಕೊಡ್ತಾರೆ, ಹೀಗಿರುತ್ತೆ. ಸೊ ಒಂದು ಸೋಫಾ ಎಲ್ರಿಗೂ ಸೇರಿ. ಇದು ಬಂದ್ರೆ ಇದು ಹೀಟರ್, ಆಕ್ಚುಲಿ ಹಳೇ ಕಾಲದ ಹೀಟರ್. ಅಲ್ಲಿ ನೀವು ನೋಡ್ತಿದ್ರೆ ಸೌದೆಗಳೆಲ್ಲ ಅಲ್ಲಿ ಹಾಕಿ ಉರಿ ಇಟ್ರೆ ಇಲ್ಲೆಲ್ಲ ಹೀಟ್ ಆಗುತ್ತೆ. ಸೊ ಮುಂಚೆ ಹೀಟರ್ ಇಲ್ಲದೆ ಇರೋ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಈ ಕಡೆ ನೋಡಿದ್ರೆ ಇಲ್ಲಿ ಒಬ್ರು ಸ್ಟೂಡೆಂಟ್. ಸೊ 3 ಜನದ ಶೇರಿಂಗ್ ಅಪಾರ್ಟ್ಮೆಂಟ್ ನೋಡಿ ಹೀಗಿರುತ್ತೆ. ಗಾಯ್ಸ್, ನಾನು ನಿಮ್ಮನ್ನ ಒಂದು ಕರಾಳವಾದ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲ, ಏನಾಗಲ್ಲಪ್ಪ, ಪರವಾಗಿಲ್ಲಪ್ಪ. ಆಗಲ್ಲ ಬಾರೋ. ಗಾಡ್ ಗಾಯ್ಸ್, ಏನಿದೆ ಇದು? ಏನಿದು? ಭಯ ಆಗ್ತಿದ್ಲಪ್ಪ. ಭಯ ಆಗ್ತಿದ್ಯಾ? ಏನೂ ಆಗಲ್ಲಪ್ಪ. ನಿಜವಾಗ್ಲೂ ಭಯ ಆಗ್ತಿದ್ಯಾ? ಗಾಯ್ಸ್, ಮೈ ಗಾಡ್, ನೀವು ಹೆದರ್ಕೊಂಡ್ಬಿಟ್ರಾ? ನಾವು ಆತರ ಪ್ಲೇಸ್ ಇನ್ನೂ ಹೋಗಿಲ್ಲ, ಹೋದಾಗ ನೋಡೋಣ ಬನ್ನಿ. ಇವಾಗ ನಾವು ಈ ಐಟಮ್ಸ್ ಇಡೋದಕ್ಕೆ ಬಂದಿರೋದಷ್ಟೇ. ಸೊ ಇದೇನಂತ ಹೇಳಿದ್ರೆ ಸ್ಟೋರ್ ರೂಮ್ ಅಷ್ಟೇ. ಸೊ ಇವಾಗ ಏನೇನ್ ಐಟಮ್ಸ್ ನ ಶಿಫ್ಟ್ ಮಾಡ್ತಿದೀವಲ್ವಾ, ಅದಕ್ಕೆ ಬೇರೆ ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಏನಾದ್ರು ಐಟಮ್ಸ್ ಇಟ್ಬಿಟ್ಟು 1 ತಿಂಗಳು ಅಥವಾ 2 ತಿಂಗಳಾದ್ಮೇಲೆ ಬೇಸಿಕ್ಲಿ ತಗೋಬಹುದಷ್ಟೇ. ಇದು ಈ ಬಿಲ್ಡಿಂಗ್ ನ ಹೋಲ್ ಬಿಲ್ಡಿಂಗ್ ನ ಸ್ಟೋರೇಜ್ ರೂಮ್ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟೋರೇಜ್ ರೂಮ್ ಹಿಂಗ್ ಬರ್ದ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಈ ಬೇಸ್ಮೆಂಟ್ ಅಲ್ಲಿ ಏನಿದ್ವಿ ಅಲ್ವಾ, ಬೇಸ್ಮೆಂಟ್ ಹೊರಗೆ ಹೋದ್ರೆ ಎಲ್ಲಿರ್ತೀವಿ ನೋಡಿ. ನೋಡಿ, ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಫುಲ್ ಅಪಾರ್ಟ್ಮೆಂಟ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಇದ್ದಿದ್ದು ಇಷ್ಟೊತ್ತು. ಬೇಸ್ಮೆಂಟ್ ಅಲ್ಲಿ ನಾವು ರೈಸ್ಗೆ ಇಟ್ಟಿದ್ವಿ. ಇಲ್ಲಿದೆ ಟೂನಾ ಫಿಶ್. ಸೊ ಹೀಗೆ ಇಲ್ಲೆಲ್ಲ ಫಿಶ್ ತಿನ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ಶಾಪ್ ಅಲ್ಲಿ ಫಿಶ್ ತಗೊಳಕ್ಕಾಗಲ್ಲ, ಅಥವಾ ಸಮುದ್ರದಿಂದ ನಮ್ಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಇಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಈ ತರ ಕ್ಯಾನಲ್ ಹಾಕಿಟ್ಬಿಟ್ಟಿರ್ತಾರೆ. ಈ ಕ್ಯಾನಲ್ಲಿಂದ ನಾವು ಇವಾಗ ಓಪನ್ ಮಾಡಿದ್ರೆ ಫಿಶ್ದು ಪೀಸಸ್ಗಳನ್ನ ಪ್ರಿಸರ್ವೇಟಿವ್ ಹಾಕಿ ಸ್ಟೋರ್ ಮಾಡಿಟ್ಟಿರ್ತಾರೆ ನೋಡಿ ಗಾಯ್ಸ್. ಸೊ ಇದೆ ಪ್ರಿಸರ್ವೇಟಿವ್ಸ್. ಈ ಪ್ರಿಸರ್ವೇಟಿವ್ಸ್ ನ ಅಂದ್ರೆ ಈ ಲಿಕ್ವಿಡ್ ನ ಚೆಲ್ಬಿಟ್ಟು ಹೀಗೆ ಫಿಶ್ ನ ಯೂಸ್ ಮಾಡೋದು ನೋಡಿ. ಸ್ಯಾಲ್ಮನ್ ಫಿಶ್ ಆತರ ಫಿಶ್ಗಳನ್ನ ಕಟ್ ಮಾಡಿಬಿಟ್ಟು ಹೀಗೆ ಹಾಕಿರ್ತಾರೆ. ಶಾಕ್ ಆಗ್ತಿದ್ದಾನೆ ಚೇತನ್. ನೀವು ಎಗ್ ಫ್ರೈಡ್ ರೈಸ್ ನೋಡಿರ್ತೀರಾ, ಚಿಕನ್ ಫ್ರೈಡ್ ರೈಸ್ ನೋಡಿರ್ತೀರಾ. ನೀವ್ ಇವಾಗ ಏನ್ ನೋಡ್ತೀರಾ? ಫಿಶ್ ಫ್ರೈಡ್ ರೈಸ್. ಹೆಂಗಿದೆ ಹೇಳೋ? ಸೂಪರ್ ಆಗಿದೆ. ಹೌದಾ? ಚೆನ್ನಾಗಿ ಮಾಡಿದ್ಯಾ? ಹೌದಾ? ಸೂಪರ್. ತಿನ್ನ ಬನ್ನಿ. ಚೇತನ್ ಏನ್ ಹುಡುಗಿರ್ ಜೊತೆ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ. ಒಂದು ರೆಡ್ ಬುಲ್ ತಗೊಂಡಿದೀವಿ ಅನ್ಕೊಳ್ಳಿ, €1 ಕೊಟ್ಟು, ಅಂದ್ರೆ 100 ರೂಪೀಸ್ ಕೊಟ್ಟು, 100 ರೂಪೀಸ್ಗೆ ಪ್ಲಸ್ 25 ರೂಪೀಸ್ ಆಡ್ ಮಾಡಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಟಿನ್ಸ್ ನ ಚಾರ್ಜಸ್. ಸೊ ಇದನ್ನ ನಾವೇನಾದ್ರೂ ಹೋಗಿ ಡಿಸ್ಪೋಸ್ ಮಾಡಿದ್ರೆ, ಸುಮಾರು ಕಡೆ ಈ ತರ ಡಿಸ್ಪೋಸಬಲ್ ಮೆಷಿನ್ಸ್ ಇರುತ್ತೆ. ಸೊ ಅದನ್ನ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಆ 25 ರೂಪೀಸ್ ನ ನಿಮ್ಗೆ ವಾಪಸ್ ಕೊಡ್ತಾರೆ. ಹೀಗಿದೆ, ನೋಡೋಣ ಬನ್ನಿ ಮೆಷಿನ್ ಹೇಗಿರುತ್ತೆ ಅಂತ. ನೋಡಿ ಗೈಸ್, ಇದ್ರ ಹೆಸರೇ ವಿಚಿತ್ರವಾಗಿದೆ. ಜರ್ಮನಿ ಸೂಪರ್ ಮಾರ್ಕೆಟ್ ನ ಹೆಸರು ರೆವೆ ಅಂತ. ಹೌದು, ರೆವೆ ಹೇಗ್ ಮಾಡ್ತಾರೆ? ರೆವೆ, ಇದು ರೆವೆ, ರವೆ, ಅದು ರವೆ. ಈ ರೆವೆನ ನೋಡಿದಾಗ ಆ ರವೆ ನೆನಪಾಯ್ತು ಅಂತ ಹೇಳ್ತಾ ಇದ್ದೀನಿ. ಓಕೆನಾ?
ಇದೆ ನೋಡಿ ಗಾಯ್ಸ್. ಸೊ ಇಲ್ಲಿಗೆ ನಾವು ಒಳಗಿಂದ ಬರ್ಬೇಕಾಗತ್ತೆ. ನೋಡಿ ಗಾಯ್ಸ್ ಇದೆ, ಅಲ್ಲೆಲ್ಲರೂ ಹಾಕ್ಸಿದಾರೆ ನೋಡಿ. ಆ ತರ ನಾವು ಇವಾಗ ಹಾಕ್ಬೇಕಾಗುತ್ತೆ. ಹಾ ಇಲ್ಲೇನು ಕಾಯಿನ್ಸ್ ಹಾಕಿದ್ರೆ ನೋಟ್ ಕೊಡುತ್ತಾ ಇದು? ಓ ಗೈಸ್, ಇದೆಲ್ಲ ಕಾಯಿನ್ಸ್ ಹಾಕಿದ್ರೆ ನಮ್ಮ ಹತ್ರ ಜಾಸ್ತಿ ಕಾಯಿನ್ಸ್ ಗಳಿತ್ತು ಆಕ್ಚುಲ್ ಆಗಿ. ಇಲ್ಲೆಲ್ಲ ಕಾಯಿನ್ಸ್ ಜಾಸ್ತಿ ಓಡುತ್ತೆ. ಕಾಯಿನ್ಸ್ ಇಲ್ಲಿ ಹಾಕಿದ್ರೆ ಇದು ನೋಟ್ ಕೊಡುತ್ತೆ. ಆ ಮಿಷಿನ್ ಇದು ನೋಡಿ ಗೈಸ್ ಹೇಗೆ ಹಾಕ್ತಿದ್ದಾರೆ. ಆಕ್ಚುಲ್ ಆಗಿ ಒಬ್ಬೊಬ್ರು ಇದನ್ನೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲ್ ಆಗಿ ನೋಡಿದ್ದೀನಿ ನಾನು. ಸೊ ಹೊರಗಡೆ ಏನಾದ್ರು ವೇಸ್ಟ್ ಐಟಮ್, ವೇಸ್ಟ್ ಟಿನ್ಸ್, ಈ ತರ ಪ್ಲಾಸ್ಟಿಕ್ ಬಾಟಲ್ಸ್ ಬಿದ್ದಿದೆ, ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಹಾಕ್ಬಿಡ್ತಾರೆ. ಸೊ ಇದು ಒಂಥರ ಇವ್ರಿಗೂ ಒಂದು ಇನ್ಕಮ್ ಆಗುತ್ತೆ, ವೇಸ್ಟ್ಗಳು ಕಡಿಮೆ ಆಗುತ್ತೆ. ಚೆನ್ನಾಗಿದೆ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹೋಗಿ ಅಲ್ಲಿ ಬಾಟಲ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ ಅಷ್ಟೇ. ಓಕೆ, ಇಷ್ಟು ಕ್ಯಾನ್ಸ್ಗಳಿದ್ದಾವೆ. ಈ ಕ್ಯಾಪ್ಗಳು ಈ ಕಡೆ ಫೇಸಿಂಗ್ ಇರ್ಬೇಕಂತೆ. ನೋಡಿ ಇಲ್ಲಿ ಹಾಕ್ತಿದ್ದಾಗೆ ಇಲ್ಲಿ ತೋರಿಸ್ತಾ ಇದೆ ಎಷ್ಟೆಷ್ಟು ಕಲೆಕ್ಟ್ ಆಗ್ತಿದೆ. 9 ಬಾಟಲ್ಸ್ ಕಲೆಕ್ಟ್ ಆಗಿದೆ. ಅದಕ್ಕೆ ಎಷ್ಟು ಪ್ರೈಸ್? 2.25 ಯೂರೋ, ಅಂದ್ರೆ 225 ರೂಪಾಯಿ ಹಾಕಿರೋ 9 ಬಾಟಲ್ಗೆ. ಪರ್ಫೆಕ್ಟ್. ಸೊ ಗೈಸ್, ನಾವು ಹಾಕಿರೋ 17 ಬಾಟಲ್ಗೆ 425 ರೂಪಾಯಿ, ಅಂದ್ರೆ 4.25 ಯೂರೋಸ್ ಬಂದಿದೆ. ಕ್ರೇಜಿ ಅಲ್ಲ? 17 ಬಾಟಲ್ಸ್ ಹಾಕಿದೀವಿ ನಾವು ನೋಡಿ. ಇವಾಗ ಆ ತರ ಕೊಟ್ರೆ ಇಲ್ಲಿ ರೆಸಿಪ್ಟ್ ಬರುತ್ತೆ ಅಷ್ಟೇನಾ? ಓಕೆ. ಸೊ ಈ ತರ ರೆಸಿಪ್ಟ್ ಕೊಡ್ತಾರೆ. ಈ ರೆಸಿಪ್ಟ್ ನ ನಾವು ಒಳಗೆ ತಗೊಂಡೋಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಗೊತ್ತಾಗ್ತಿದೆ. ಒಂದು ರೆಡ್ ಬುಲ್ ತಗೋಬೇಕು ಅಂದ್ರೆ 1.49 ಅಂದ್ರೆ 150 ರೂಪಾಯಿ ಅನ್ಕೊಳ್ಳಿ. 150 ರೂಪಾಯಿ ಒಂದು ರೆಡ್ ಬುಲ್ ಆದ್ರೆ ಅದ್ರ ಮೇಲೆ ಪ್ಲಸ್ 25 ರೂಪೀಸ್ ಕೂಡ ಪೇ ಮಾಡಬೇಕು. ಸೊ ಇದ್ರ ಬೆಲೆ ಆವಾಗ 175 ರೂಪೀಸ್ ಆಗುತ್ತೆ. ನಾವು ಯೂಶುವಲ್ ಆಗಿ ನೋಡಿರೋದು ಈ ತರ ರೆಡ್ ಬಾಟಲ್ಸ್. ಇಲ್ಲಿ ನೋಡಿ ಎಕ್ಸ್ಟ್ರಾ ಲಾರ್ಜ್ ಇದೆ. ಸೊ ನಾವು ಇವಾಗ ಇದನ್ನ ತಗೊಳ್ಳೋಣ. ನೋಡಿ ಇವಾಗ ಈ ರೆಸಿಪ್ಟ್ ನ ಕೊಡೋಣ. 425 ರೂಪೀಸ್ ಇದರಲ್ಲಿದೆ. ಒಂದು ರೆಡ್ ಬುಲ್ ಬಾಟಲ್ ಮತ್ತೆ ಇದು ಒಂದು. ಸೊ ಇದನ್ನ ಕೊಟ್ಟು ಇದನ್ನ ಕೊಡೋಣ. ಮಿಕ್ಕಿದ್ ಚೇಂಜ್ ಕೊಡ್ತಾರೆ ಅಷ್ಟೇ. ಸಾರಿ, ನೋಡಿ 425 ರೂಪಾಯಿ ಬಂದಿತ್ತಲ್ವಾ, ಅದರಲ್ಲಿ 370 ರೂಪಾಯಿ ಇದೆರಡಕ್ಕಾಗಿದೆ. ಇನ್ ಮಿಕ್ಕಿ ಚೇಂಜ್ ಕೊಟ್ಟಿದ್ದಾರೆ. ಓಕೆ ಗೈಸ್, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ ಕಾಮೆಂಟ್ ಆಗ್ಲಿ, ನಿಮ್ ಲೈಕ್ ಆಗಿ ತುಂಬಾ ಇಂಪಾರ್ಟೆಂಟ್ ಇವಾಗ. ಏನಕ್ಕಂತ ಹೇಳಿದ್ರೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಲೆಟ್ಸ್ ಗೋ ಗೈಸ್, ಸಿ ಯು, ಟೇಕ್ ಕೇರ್, ಬಾಯ್. ನಮ್ಮ ಮಮ್ಮಿಗೋಸ್ಕರ